ಇದ ವರ್ಷ ಲಾಂಚ್ ಆಗಿರೋ 25,000 ರೂಪಾಯಿ ಒಳಗ ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಹುಡುಕಾಡಿ ತಗೊಂಬಂದಿನಿ. ಈಗಷ್ಟ ಲಾಂಚ್ ಆಗೈತಿ ಫ್ಲಾಶ್ ಸೆಲ್ಲಿಂಗ್ ಏಪ್ರಿಲ್ 16ನೇ ತಾರೀಕ 12 ಗಂಟೆಗೆ ಆಗೋದೈತಿ. ಅದ ಐಕೋಲಿಂತ ಬರೋ ಐಕೋ Z10 5G ಸ್ಮಾರ್ಟ್ ಫೋನ್. ಎಲ್ಲದಕ್ಕಿಂತ ದೊಡ್ಡ ಬ್ಯಾಟರಿ ಪರ್ಫಾರ್ಮೆನ್ಸ್, ಎಲ್ಲದಕ್ಕಿಂತ ದೊಡ್ಡ ರ್ಯಾಮ್, ದೊಡ್ಡ ಸ್ಟೋರೇಜ್ ಸ್ಮಾರ್ಟ್ ಫೋನ್ ಬೆಸ್ಟ್ ಮಾತು ನಿಮ್ಗೆ ಲೈಕ್ ಆಗ್ತೈತಿ. ಅಂದ್ರ 12GB ರ್ಯಾಮ್ 256GB ಸ್ಟೋರೇಜ್ ಪ್ರೈಸ್ 23,999 ರೂಪಾಯಿ ವಿತ್ ಡಿಸ್ಕೌಂಟ್. ಇಂಡಿಯಾದ ಎಲ್ಲದಕ್ಕಿಂತ ದೊಡ್ಡ ಬ್ಯಾಟರಿ ಇರೋ ಸ್ಮಾರ್ಟ್ ಫೋನ್ ಇದು ಆಗತ್ತೆ. 7300 mAh ಬ್ಯಾಟರಿ ಪರ್ಫಾರ್ಮೆನ್ಸ್. ಇದಕ್ ಚಾರ್ಜ್ ಮಾಡಕ್ 90 ವೋಲ್ಟಿನ್ ಫಾಸ್ಟ್ ಚಾರ್ಜರ್. ನಾರ್ಮಲಿ ಸ್ಯಾಮ್ಸಂಗ್ ದ ಫೋನ್ ಇತ್ತು, ಅದ್ರೊಳಗೆ 7000 mAh ಬ್ಯಾಟರಿ ಪರ್ಫಾರ್ಮೆನ್ಸ್ 3 ವರ್ಷದ ಹಿಂದೆ ಕೊಟ್ಟಿದ್ರೆ, ಏನ 4 ವರ್ಷದ ಹಿಂದೆ. ಆದ್ರ ಆ ಸ್ಮಾರ್ಟ್ ಫೋನ್ ಬಹಳ ಬಲ್ಕಿ ಇತ್ತು, ಈ ಸ್ಮಾರ್ಟ್ ಫೋನ್ ಬಹಳ ತಳ್ಳಗಿರ್ತೈತಿ. ಅದ್ರ ಬ್ಯಾಟರಿ ಪರ್ಫಾರ್ಮೆನ್ಸ್ ಹೆಚ್ಚೈತಿ. ಸ್ಪೆಷಲಿ ಫೋಟೋಗ್ರಫಿ ಲವರ್ಸ್ ಇದ್ದವ್ರಿಗೆ ಹಿಂದೆ ನಮ್ಗೆ OIS ಕ್ಯಾಮ್ರಾ ಸೆಟಪ್ ಕೊಟ್ಟಾರ. 50 ಮೆಗಾ ಪಿಕ್ಸೆಲ್ಸ್ ದ ಪ್ರೈಮರಿ ಆಗಿದ್ದ 2 ಮೆಗಾ ಪಿಕ್ಸೆಲ್ ಸೆಕೆಂಡರಿ ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರ. 1080p ವಿಡಿಯೋ ರೆಕಾರ್ಡಿಂಗ್ 60 FPS ಮ್ಯಾಗ ಮಾಡ್ಕೊಳ್ಳೋ ಆಪ್ಷನ್ ಇತ್ತು ಅಂದ್ರೆ 32 ಮೆಗಾ ಪಿಕ್ಸೆಲ್ಸ್ ದ ಸೆಲ್ಫಿ ಸ್ನ್ಯಾಪರ್ ಕೊಟ್ಟಾರ. ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ನಿಮ್ ಸ್ವಲ್ಪ ದೊಡ್ಡದ ಅನಿಸಬಹುದು. 6.77 ಇಂಚಸ್ ದ ಅಮೋಲೆಡ್ ಸ್ಕ್ರೀನ್ ಕೊಟ್ಟಾರ. ಅಮೋಲೆಡ್ ಕೊಡಬೇಕಾಗ್ತೈತಿ. 20-25 ಸಾವಿರ ರೂಪಾಯಿ ತನಕ ರೊಕ್ಕ ಕೊಡಕ್ ಹೊಂತೀವಿ. 5000 ನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್ ಇರೋದು ಡಿಸ್ಪ್ಲೇ ಆಗತ್ತೆ. ಬಹಳ ಹೆಚ್ಚು ಪೀಕ್ ಬ್ರೈಟ್ನೆಸ್ ಇದ್ ಡಿಸ್ಪ್ಲೇ ಅನ್ಬಹುದು. 120 Hz ರಿಫ್ರೆಶ್ ರೇಟ್, ಪಂಚ್ ಹೋಲ್ ಡಿಸ್ಪ್ಲೇ, ಇದೆಲ್ಲ ನಾರ್ಮಲ್ ಅನ್ಸಿದ್ರು. ಪ್ರೊಸೆಸರ್ ನಿಮ್ಗೆಲ್ಲ ಡೆಫಿನೆಟ್ಲಿ ಸ್ವಲ್ಪ ಲೈಕ್ ಆಗತ್ತೆ. ಅವರೇಜ್ ಗಿಂತ ಸ್ವಲ್ಪ ಹೆಚ್ಚಿನ ಡಿಸ್ಪ್ಲೇ ಅಂದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 7S Gen 3 ಪ್ರೊಸೆಸರ್ ಕೊಟ್ಟಾರ. ಡೆಫಿನೆಟ್ಲಿ 5G ಇತ್ತು, ಗೇಮಿಂಗ್ ಚಲೋ ಆಡ್ತೀರಿ. ಆದ್ರೆ ನಮ್ಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಹಿಡಿಸೋದ 12GB ರ್ಯಾಮ್ 256GB ಇಂಟರ್ನಲ್ ಸ್ಟೋರೇಜ್. 12ನೇ ತಾರೀಕು ಸೆಲ್ಲಿಂಗ್ ಹೊಂಟೈತಿ. ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ, ಪರ್ಚೇಸ್ ಹೊಡ್ಕೊಂಡ್ಬಿಡ್ರಿ. ಎರಡನೇ ಸ್ಮಾರ್ಟ್ ಫೋನ್ ರೀಸೆಂಟ್ಲಿ ಲಾಂಚ್ ಮಾಡಿರೋದು ನಥಿಂಗ್ ಫೋನ್ 3A ಸ್ಮಾರ್ಟ್ ಫೋನ್. 8GB ರ್ಯಾಮ್ 128GB ಸ್ಟೋರೇಜ್ ಪ್ರೈಸ್ 24,200 ರೂಪಾಯಿ ಈಗ ಸದ್ಯಕ್ಕೆ ಪ್ರೈಸ್ ಐತಿ. ಅದ್ರ ಸ್ಮಾರ್ಟ್ ಫೋನ್ ಒಳಗ 5000 mAh ಬ್ಯಾಟರಿ ಪರ್ಫಾರ್ಮೆನ್ಸ್, 50 ವೋಲ್ಟ್ ಇಂದ ಫಾಸ್ಟ್ ಚಾರ್ಜಿಂಗ್, ಆದ್ರೆ 7.5 ವೋಲ್ಟ್ ಇಂದ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಾರ. ಅದ ಐಕೋ Z10 ಒಳಗೆ ಕೊಟ್ಟಿದ್ರೆ ಚಲೋ ಇರ್ತಿತ್ತು. ಕ್ಯಾಮ್ರಾ ಸ್ಮಾರ್ಟ್ ಫೋನ್ ದ ಕೀ ಪಾಯಿಂಟ್ ನಿಮ್ಗೆ ಲೈಕ್ ಆಗ್ಬೋದು. ಯಾಕಪ್ಪ 3 ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರ. ಅಂದ್ರೆ ನಾರ್ಮಲ್ 5 ಮೆಗಾ ಪಿಕ್ಸೆಲ್ಸ್ ಯಾವುದೇ ತರದಿಲ್ಲ. 50+8 ಮೆಗಾ ಪಿಕ್ಸೆಲ್ಸ್ ದ ಟ್ರಿಬಲ್ ರೇರ್ ಕ್ಯಾಮ್ರಾ ಸೆಟಪ್ ಕೊಟ್ಟಾರ. OIS ಫ್ಯೂಚರ್ ಐತಿ, UHD ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಾರ. ಅಂದ್ರೆ 4K 30 FPS ಮ್ಯಾಗ ವಿಡಿಯೋ ಶೂಟ್ ಮಾಡ್ಕೋಬಹುದು. ಇದು ನಿಮ್ಗೆ ಕೀ ಪ್ಲಸ್ ಪಾಯಿಂಟ್ ಹಿಡಿಸಿದ್ರು 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನ್ಯಾಪರ್ ಡೆಫಿನೆಟ್ಲಿ ಲೈಕ್ ಆಗತ್ತೆ. ಸ್ಮಾರ್ಟ್ ಫೋನ್ ಗತೆ ಈ ಸ್ಮಾರ್ಟ್ ಫೋನ್ ಒಳಗೂ 6.77 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಾರ. ಆದ್ರೆ 3000 ನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್ ಕೊಟ್ಟಾರ. ಪಾಂಡಾ ಗ್ಲಾಸ್ ಸ್ಕ್ರೀನ್ ಪ್ರೊಟೆಕ್ಷನ್ ಕೊಟ್ಟಿದ್ರೆ 120 Hz ರಿಫ್ರೆಶ್ ರೇಟ್, ಪಂಚ್ ಹೋಲ್ ಡಿಸ್ಪ್ಲೇ. ಸ್ಮಾರ್ಟ್ ಫೋನ್ ಗತೆನ ಈ ಸ್ಮಾರ್ಟ್ ಫೋನ್ ಒಳಗೂ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 7S Gen 3 ಪ್ರೊಸೆಸರ್ ಕೊಟ್ಟಿದ್ರೆ. ಆದ್ರೆ 8GB ರ್ಯಾಮ್ 256GB ಸ್ಟೋರೇಜ್ ದ ಬೆಸ್ಟ್ ಆಪ್ಷನ್ ಆಗ್ತೈತಿ. ಆದ್ರೆ ಯಾವ್ದೇ ತರ ಮೆಮರಿ ಕಾರ್ಡ್ ಹಚ್ಚೋ ಆಪ್ಷನ್ ಕೊಟ್ಟಲ್ಲ. ಮೂರನೇ ಸ್ಮಾರ್ಟ್ ಫೋನ್ ಬಹಳಷ್ಟು ಮಂದಿಗೆ ಲೈಕ್ ಆಗುತ್ತೆ. ಕುಣದ್ ತಗೋತೀರಿ. ಅದ OnePlus ಲಿಂತ ಬರೋ OnePlus Nord CE4 5G ಸ್ಮಾರ್ಟ್ ಫೋನ್. 8GB ರ್ಯಾಮ್ 256GB ವೇರಿಯಂಟ್ ಪ್ರೈಸ್ 23,998 ರೂಪಾಯಿ ಈಗ ಸದ್ಯಕ್ಕೆ ಐತಿ. ಲಾರ್ಜ್ ಬ್ಯಾಟರಿ ಪರ್ಫಾರ್ಮೆನ್ಸ್, ಅದು OnePlus ಒಳಗೆ ಬೇಕನ್ನೋರ್ಗ ಬೆಸ್ಟ್ ಆಪ್ಷನ್ ಇದು ಆಗ್ತೈತಿ. 5500 mAh ಇರೋ ಬ್ಯಾಟರಿ ಪರ್ಫಾರ್ಮೆನ್ಸ್, ಊಟಾಗ 100 ವೋಲ್ಟ್ ಇಂದ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಾರ. ಕಂಪ್ನಿದವ್ರು ಹೇಳಕ್ ಕುಂತಾರ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಹಿಡಿತೈತಿ. ಎಷ್ಟು ಫಾಸ್ಟ್ ಆಗ್ತೈತಿ ನೀವು ಹಚ್ಚಿ ನೋಡಿದಾಗ ತಿಳ್ಕೊಳ್ಳೋದು ಬೆಸ್ಟ್ ಆಗ್ತೈತಿ. ಓಕೆ, ಡುವಲ್ ರೇರ್ ಕ್ಯಾಮ್ರಾ ಸೆಟಪ್ ಕೊಟ್ರಪ್ಪ. 5 ಮೆಗಾ ಪಿಕ್ಸೆಲ್ 2 ಮೆಗಾ ಪಿಕ್ಸೆಲ್ ಕೊಟ್ಟಾರ ಅಂತೇಳಿ ತಲೆ ತಿಳಿಸ್ಕೊಳ್ಳೋದು ಮಾತಾ ಬೇಡ. 50+8 ಮೆಗಾ ಪಿಕ್ಸೆಲ್ಸ್ ದ ಡುವಲ್ ರೇರ್ ಕ್ಯಾಮ್ರಾ ಸೆಟಪ್ ವಿತ್ OIS ಫೀಚರ್ ಕೊಟ್ಟಾರ. ಮತ್ತೇನ್ ಬೇಕಪ್ಪ, 4K ವಿಡಿಯೋ ರೆಕಾರ್ಡಿಂಗ್ 30 FPS ಮ್ಯಾಗ. ಈ ಫೋನ್ ತಿಳ್ಕೊಂಡ್ರೆ ಬೇಕ 32 ಮೆಗಾ ಪಿಕ್ಸೆಲ್ ಅಂತ ಹೇಳಿ ಅಲ್ಲ, 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನ್ಯಾಪರ್ ಕೊಟ್ಟಾರ. 6.7 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ, HDR10+ ಸಪೋರ್ಟ್, 1100 ನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್. ಸ್ವಲ್ಪ ಕಡಿಮೆ ಅಲ್ಲ, ಬಹಳ ಕಡಿಮೆ ಅನಿಸ್ತೈತಿ ಮುಂದಿನ 2 ಸ್ಮಾರ್ಟ್ ಫೋನ್ ಕಂಪೇರ್ ಮಾಡಿದ್ರೆ. ಟೆನ್ಷನ್ ಬೇಡ, 120 Hz ರಿಫ್ರೆಶ್ ರೇಟ್, ಪಂಚ್ ಹೋಲ್, ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 7S Gen 3 ಪ್ರೊಸೆಸರ್, 8GB+8GB ರ್ಯಾಮ್, ಅಂದ್ರೆ 256GB ಸ್ಟೋರೇಜ್. ಎಕ್ಸ್ಪಾಂಡೇಬಲ್ ಆಪ್ಷನ್ ಕೊಟ್ಟಾರ ಅಪ್ ಟು 1TB ತನಕ. ಸ್ವಲ್ಪ ದಿನ ಆಗಿತ್ತಿ ವಿವೋದರ್ ಈ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿ. ಅದ ವಿವೋ ಲಿಂತ ಇರೋ T3 Pro 5G ಸ್ಮಾರ್ಟ್ ಫೋನ್. ಈ ಫೋನ್ 4ನೇದ್ ನಾ ಇಟ್ಟಿನಿ, ನಿಮ್ಗೆ 2ನೇದ 3ನೇದ ಎಲ್ಲಿ ಬೇಕಾದಲ್ಲಿ ಇಟ್ಕೋರಿ. ಆದ್ರೆ 24,198 ರೂಪಾಯಿ 8GB ರ್ಯಾಮ್ 256GB ವೇರಿಯಂಟ್ ಪ್ರೈಸ್ ಆಗ್ತೈತಿ. ಸ್ಮಾರ್ಟ್ ಫೋನ್ ನೋಡಕ್ಕಾದ್ರೆ ಬ್ಯಾಟ್ರಿ ದೊಡ್ಡದಾಗ ಕೊಟ್ಟಾರ. 5500 mAh ಬ್ಯಾಟ್ರಿಗೆ 80 ವೋಲ್ಟ್ ಇಂದ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಾರ. ರಿವರ್ಸ್ ಚಾರ್ಜಿಂಗು ಐತಿ. 50+8 ಮೆಗಾ ಪಿಕ್ಸೆಲ್ಸ್ ಡುವಲ್ ರೇರ್ ಕ್ಯಾಮ್ರಾ
ಸೆಟಪ್. ಆದ್ರೆ 1080p ವಿಡಿಯೋ ರೆಕಾರ್ಡಿಂಗ್ 60 FPS ಮ್ಯಾಗ ಕೊಟ್ಟಾರ. 4K ಕೊಟ್ಟಿದ್ರೆ ಬಹಳ ಚಲೋ ಹಿಡಿಸ್ತಿತ್ತು. ಆದ್ರೆ ನೀವು ಏನ್ ಪ್ರಾಬ್ಲಮ್ ಇಲ್ಪ, ಅಡ್ಜಸ್ಟ್ ಮಾಡ್ಕೊಳ್ಳೋದು ನಮ್ ಕಡೆ ಐತಿ. ವಿವೋ ಬ್ರ್ಯಾಂಡಿಗೆ ಬೇಕು ಅನ್ನೋರ್ಗೆ ಈ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ ಇಟ್ಕೊಳಕ್ ಚಲೋ ಅನಿಸ್ತೈತಿ. 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನ್ಯಾಪರ್ ಆದ್ರೆ 6.77 ಇಂಚಸ್ ದ ಲಾರ್ಜ್ ಡಿಸ್ಪ್ಲೇ ಆಗುತ್ತೆ. ಅದ್ರ ಕೂಟಾಗ 4500 ನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್ 120 ಹರ್ಟ್ಸ್ ರಿಫ್ರೆಶ್ ರೇಟ್. ಚಿಪ್ಸೆಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇದ್ರೊಳಗೂ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 7s Gen 3 ಪ್ರೊಸೆಸರ್, 8GB RAM ಪ್ಲಸ್ 8GB ವರ್ಚುವಲ್ RAM ಇತ್ತಪ್ಪ ಅಂತಂದ್ರೆ 256GB ಇಂಟರ್ನಲ್ ಸ್ಟೋರೇಜ್. 5ನೇ ಸ್ಮಾರ್ಟ್ ಫೋನ್ ಎಲ್ಲದರಿಗಿಂತ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತೇಳಿ ನಾ ಹೇಳಂಗಿಲ್ಲ. ನಿಮ್ಗೆ ಅನಿಸ್ತಿತ್ತು ಇಲ್ಲೋ ಕಮೆಂಟ್ಸ್ ಓಪನ್ ಐತಿ, ಹೊಡ್ಯಾಕ್ ಅಡ್ಡಿ ಇಲ್ಲ. ಅದ ಪೋಕೋಲಿಂತ ಬರೋ ಪೋಕೋ X7 Pro 5G ಸ್ಮಾರ್ಟ್ ಫೋನ್ ನೋಡ್ರಿಪ್ಪ. 8GB RAM 256GB ವೇರಿಯಂಟ್ ಪ್ರೈಸ್ ಈ ಸದ್ಯಕ್ಕೆ 25,889 ರೂಪಾಯಿ ಇಟ್ಟ. ಅದ್ರ ಬಹಳ ದೊಡ್ಡ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನಿಮ್ಗೆ ಇದು ಸಿಗುತ್ತೆ. ಅಂದ್ರೆ 6,650 mAh ಇಂದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಆಗಿದ್ರೆ 90 ವೋಲ್ಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್, 50 ಪ್ಲಸ್ 8 ಮೆಗಾ ಪಿಕ್ಸೆಲ್ ಡ್ಯುಯಲ್ ರಿಯರ್ ಕ್ಯಾಮೆರಾ ಸೆಟಪ್, 4K ವಿಡಿಯೋ ರೆಕಾರ್ಡಿಂಗ್ 60 FPS ಆಪ್ಷನ್ ಕೊಟ್ಟಾರ. ಎಲ್ಲದರಿಗಿಂತ ನನಗಿದೆ ಬಹಳ ಲೈಕ್ ಆಗಿದ್ದೆ. ಯಾಕಂತಂದ್ರೆ ಎಲ್ಲರೂ 30 FPS ಮ್ಯಾಗ ಕೊಟ್ಟು ತಲೆ ನೋವು ಮಾಡಿಬಿಟ್ರ. ಆಲ್ಮೋಸ್ಟ್ ಆಲ್ ನಾನು ಸಿನಿಮ್ಯಾಟಿಕ್ ಸ್ವಲ್ಪ ಹೆಚ್ಚು ಯೂಸ್ ಮಾಡ್ತೀನಿ, ಸ್ಲೋ ಮೋಷನ್ ಸ್ವಲ್ಪ ಕನ್ವರ್ಟ್ ಮಾಡಕ್ ಟ್ರೈ ಮಾಡ್ತೀನಿ. 60 FPS ನನಗೆ ಬಹಳ ಲೈಕ್ ಆಗತ್ತೆ. 20 ಮೆಗಾ ಪಿಕ್ಸೆಲ್ಸ್ ದ ಸೆಲ್ಫಿ ಸ್ನ್ಯಾಪರ್, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಸ್ಕ್ರೀನ್ ಪ್ರೊಟೆಕ್ಷನ್ ಇತ್ತಪ್ಪ ಅಂತಂದ್ರೆ 6.77 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ. ಆದ್ರೆ ಎಲ್ಲದರಿಗಿಂತ ಫಾಸ್ಟ್ ಪ್ರೊಸೆಸರ್ ಈ ಸ್ಮಾರ್ಟ್ ಫೋನ್ ಒಳಗೆ ಕೊಟ್ಟಿದ್ದೈತಿ. ಮೀಡಿಯಾಟೆಕ್ ಡೆಮೆಸಿಟಿ 8400 ಅಲ್ಟ್ರಾ ಚಿಪ್ಸೆಟ್ ಕೊಟ್ಟಾರ. ಒನ್ ಆಫ್ ದಿ ಫಾಸ್ಟೆಸ್ಟ್ ಚಿಪ್ಸೆಟ್ ಅಂತ ಹೇಳಿದ್ರೆ ತಪ್ಪ ಆಗಂಗ ಇಲ್ಲ. 8GB RAM 256GB ಸ್ಟೋರೇಜ್, ಯಾವುದೇ ತರ ಕಾರ್ಡ್ ಹಚ್ಚೋದು ಆಪ್ಷನ್ ಕೊಟ್ಟೆ ಇಲ್ಲ, ಅಂದ್ರೆ ಮೆಮರಿ ಕಾರ್ಡ್. ಇವು 5 ಸ್ಮಾರ್ಟ್ ಫೋನ್ ಒಳಗೆ ನಿಮ್ದು ಯಾವ್ದು ಗಿಚ್ ಹಿಡಿಸಿತಿ, ಲೈಕ್ ಹಿಡಿಸಿತಿ, ಮನ್ ಖುಷಿ ಅನ್ಸಿತಿ, ಕಮೆಂಟ್ಸ್ ಬಾಕ್ಸ್ ಓಪನ್ ಐತಿ. ಕಮೆಂಟ್ಸ್ ಒಳಗೆ ಹೇಳಿದ್ರೆ ನನಗೂ ಬಹಳ ಖುಷಿ ಅನಿಸ್ತೈತಿ. ಅದಕ್ಕಿಂತ ಹೆಚ್ಚು ಖುಷಿ ನನಗೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಜನ್ಮ ಸಾರ್ಥಕ ಅನಿಸ್ತೈತಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಾಕಂತಿರಪ್ಪ ಅಂತಂದ್ರೆ ನೀವೇ ದೊಡ್ಡ ಮನುಷ್ಯರ ಅಂತೇಳಿ ನಾ ತಿಳ್ಕೊತೀನಿ. ನಾ ಸಿಗ್ತೀನಿ ಇನ್ನೊಂದು ವಿಡಿಯೋ ಕೊಟ್ಟಾಗ. ಅಲ್ಲಿ ತನಕ ಏನೇ ಮಾಡ್ಕೊಂತಿರ್ರಿ, ಒಟ್ಟೊಳಗೆ ಖುಷಿಯಾಗಿರ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.